ಮತ್ತೊಮ್ಮೆ ಯಥೋಕ್ರಮ ವತಿಯಿಂದ ಇವತ್ತು ಒಂದು ದಿನವನ್ನು ಇದು ಆಚರಣೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಜಗತ್ತಿನ ಇತಿಹಾಸದಲ್ಲೇ ಇವತ್ತು ಕರಾಳ ದಿನ. ಜಗತ್ತಿನ ಇತಿಹಾಸದಾಗೆ ಇವತ್ತೇನಂತಂದ್ರೆ ಮನುಷ್ಯನ ವಿಕೃತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಕರಾಳ ದಿನ ಇವತ್ತು. ಆ ದಿನ ಯಾವತ್ತಪ್ಪ ಅಂದ್ರೆ ಹಿರೋಶಿಮಾ ದಿನ. ಏನಿದು ಹಿರೋಶಿಮಾ ದಿನ? ಹಿರೋಶಿಮಾ ಅಂತಕ್ಕಂಥದ್ದು ಜಪಾನ್ನಲ್ಲಿರ್ತಕ್ಕಂಥ ಒಂದು ನಗರ. ಹಿರೋಶಿಮಾ ಏನಪ್ಪ ಅಂದರೆ ಇದು ಜಪಾನ್ ದೇಶದ ಒಂದು ನಗರ. 1945 ಇಸ್ವಿದಾಗ 1939ರಿಂದ 1945 ಇಸ್ವಿ ತನಕ ಎರಡನೇ ಮಹಾಯುದ್ಧ ನಡೀತದೆ ಜಗತ್ತದಾಗ. 1945 ಆಗಸ್ಟ್ 6ನೇ ತಾರೀಕು ಏನು ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಆತ ಮತ್ತು ಆತನ ಮಿತ್ರ ರಾಷ್ಟ್ರಗಳು ಜಪಾನಿಗೆ ಒಂದು ಸಂದೇಶ ಕಳಿಸ್ತಾರೆ, ಯುದ್ಧವನ್ನು ನಾವು ನಿಂದ್ರಿಸೋಣ ಅಂತ ಹೇಳಿದ್ರೆ. ಆದ್ರೆ ಯಾರು ಜಪಾನ್ನ ಅಧ್ಯಕ್ಷ ಅವ ಕೆಂಟಾಕೋ ಸುಜುಕಿ, ಆತನ ಹೆಸರು ಕೆಂಟಾಕೋ ಸುಜುಕಿ, ಇವ್ರ ಮಾತು ಕೇಳಲ್ಲ. ಹಿಂಗಾಗಿ ಅಮೆರಿಕಕ್ಕೆ ಸಿಟ್ಟು ಬಂದು ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಏನು ಮಾಡ್ತಾನಪ್ಪ ಅಂದ್ರೆ 1 ಲಕ್ಷ ಸೈನಿಕರಿರ್ತಕ್ಕಂತಹ ಮೇನ್ ಜಪಾನ್ನ ಮುಖ್ಯ ಮಿಲಿಟರಿ ಕೇಂದ್ರ ಯಾವುದಪ್ಪ ಅಂದ್ರೆ ಹಿರೋಶಿಮಾ ನಗರ. ಅದರ ಮೇಲೆ ಆಗಸ್ಟ್ 6, 1945 ಮುಂಜಾನೆ 8 ಗಂಟೆ 16 ನಿಮಿಷಕ್ಕೆ ವಿಮಾನದಿಂದ ಒಂದು ಅಣುಬಾಂಬನ್ನು ಹಾಕ್ತಾರೆ. ಅದರ ಹೆಸರು ಲಿಟಲ್ ಬಾಯ್. ಪ್ರಪಂಚದ ಮೊದಲ ಅಣುಬಾಂಬ್. ಅದನ್ನು ಹಾಕಿದ ತಕ್ಷಣವೇ ಅದರದ್ದು ಪವರ್ ಎಷ್ಟಿತ್ತಪ್ಪ ಅಂತಂತಂದ್ರೆ 20,000 ಟನ್ ಏನಪ್ಪ ಅಂತಂದ್ರೆ ಭಾರಿ ತೂಕದ ಒಂದು ಸಿಡಿಮದ್ದು ಅಂತಹ ಒಂದು ಅಣುಬಾಂಬ್. ಅದರದ್ದು ಪವರ್ ಎಷ್ಟಿತ್ತಪ್ಪ ಅಂದ್ರೆ ಅದರ ಹೀಟ್ಲಿಂದ 4,000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಬಿಡುಗಡೆ ಆಯಿತು. 10 ಚದರ ಕಿಲೋಮೀಟರ್ ಸರೌಂಡಿಂಗ್ 10 ಚದರ ಕಿಲೋಮೀಟರ್ ಏನಪ್ಪ ಅಂದ್ರೆ ಅದರದ್ದು ಹೊಗೆ ಆವರಿಸಿ 40,000 ಅಡಿ ಆಕಾಶದಾಗ 40,000 ಅಡಿ ಅದರದ್ದು ಬಾಂಬಿಂದ ಹೊಗೆ ಬಂತು. ಅದರಿಂದ ವಿತಿನ್ ಫ್ಯೂ ಅವರ್ಸ್ದಾಗ 68,000 ಮಂದಿ ಸತ್ತರು. ಒಂದು ತಾಸದಾಗ ಏನು ಆ ನಗರದಾಗ ಇದ್ದಲ್ಲಿ 70,000 ಜನ ಒಂದೇ ತಾಸದಾಗ ಎಲ್ಲರೂ ಬೆಂಕಿದಾಗ ಸುಟ್ಟು ಭಸ್ಮ. ಅದರದ್ದು ಪವರ್ ಎಷ್ಟಿತ್ತಪ್ಪ ಅಂದ್ರೆ 10 ಚದರ ಕಿಲೋಮೀಟರ್ ಸರೌಂಡಿಂಗ್ 10 ಚದರ ಕಿಲೋಮೀಟರ್ ಯಾವ ಮನೆಗಳಿಲ್ಲ, ಯಾವ ಮನುಷ್ಯರಿಲ್ಲ. ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಆ ಅಣುಬಾಂಬಿನ ತೀವ್ರತೆಗೆ ಸಿಲುಕಾಕಿ ಎಲ್ಲರೂ ಕೂಡ ಸತ್ತೋರು. ಆದರೂ ಕೂಡ ಜಪಾನ್ನ ಅಧ್ಯಕ್ಷ ತನ್ನ ಆಟವನ್ನು ಬಿಡಲಿಲ್ಲ. ಯಾರು? ಸುಜುಕಿ. ಈಗ ಅಮೆರಿಕದವ್ರು ಏನು ಮಾಡಿದ್ರು, ಸಾರಿ ಕೇಳ್ತಾನೇನೋ ಯುದ್ಧ ನಿಂದಿಸ್ಬೋದೇನೋ ಅಂತ ಅವ್ರು ಮಾಡಿದರು. 70,000 ಜನ ಸತ್ತರು ಅವತ್ತು ಆಗಸ್ಟ್ 6ನೇ ತಾರೀಕು. ಆದರೂ ಕೂಡ ಆ ಕೆಂಟುಕಿ ಸುಜುಕಿ ಏನು ಮಾಡಿದ, ಸಾರಿ ಕೇಳಲಿಲ್ಲ, ಏನೂ ಮಾಡಲಿಲ್ಲ. ಮತ್ತೆ ಅಮೆರಿಕದ ಟ್ರೂಮನಿಗೆ ಮತ್ತೆ ಸಿಟ್ಟು ಬಂತು. ಅಮೆರಿಕದ ಅಧ್ಯಕ್ಷ ಟ್ರೂಮನಿಗೆ ಮತ್ತೆ ಏನು ಮಾಡಿದ, 3 ದಿನಗಳ ನಂತರ ಆಗಸ್ಟ್ 9ನೇ ತಾರೀಕು 1945 ಮತ್ತೊಂದು ಪರಮಾಣು ಬಾಂಬನ್ನು ಮತ್ತೆ ಜಪಾನ್ ದೇಶದ ಇನ್ನೊಂದು ಪ್ರಮುಖ ನಗರ ಆಗಿರ್ತಕ್ಕಂಥ ನಾಗಾಸಾಕಿ ಮೇಲೆ ಹಾಕಿದ್ರು ಅವರು. ಇದಾದ 3 ದಿವಸಕ್ಕೆ ಅದರ ಹೆಸರು ಏನಪ್ಪ ಅಂತಂದ್ರೆ ಫ್ಯಾಟ್ ಮ್ಯಾನ್ ಅಂತಕ್ಕಂತಹ ಒಂದು ಅಣು ಏನಪ್ಪ ಅಂತಂದ್ರೆ ಸಿಡಿಯನ್ನು ಆ ನಾಗಾಸಾಕಿ ನಗರದ ಮೇಲೆ ಹಾಕಿದರು. ಅಲ್ಲಿನೂ ಕೂಡ ಅವತ್ತೂ ಕೂಡ 60,000 ಜನ ವಿತಿನ್ ಫ್ಯೂ ಅವರ್ಸ್ದಾಗ ಸತ್ತೋರು. ಕಣ್ಣು ಮುಚ್ಚಿ ಕಾಣ್ತೇವೆ. ಇಡೀ ಸಿಟಿನ ಏನಪ್ಪ ಅಂದ್ರೆ ಪೂರ್ತಿ ಧೂಳು ಎಲ್ಲ ಏನಪ್ಪ ಅಂದ್ರೆ ಮಾಲಿನ್ಯಕಾರಿ ಅನಿಲಗಳಿಂದ ಮೋಡ ಎಲ್ಲ ತುಂಬಿ ಅವತ್ತು ಆ ನಗರದಾಗ ಎಂಥ ಮಳೆ ಬಂದದಪ್ಪ ಅಂದ್ರೆ ಬ್ಲ್ಯಾಕ್ ಕರಿ ಮಳೆ ಬರ್ತದಂತೆ. ಯಾಕಪ್ಪ ಅಂದ್ರೆ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಆಕಾಶದಾಗ ಹೋಗಿರೋದ್ರಿಂದ ಅವತ್ತೆಲ್ಲ ಎಂಥ ರೇನದು ಮಳೆಯಪ್ಪ ಅಂತಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಕರಾಳ ಕಪ್ಪನೆಯ ಒಂದು ಮಳೆ ಸುಡ್ತದೆ ಅಂತ ಹೇಳ್ತಾರೆ ಅವರು ಆ ನಗರಗಳದ. 3 ದಿವಸದಾಗ ಜಪಾನ್ ದೇಶದ 2 ನಗರಗಳು ಸರ್ವನಾಶ. ಒಂದು ಫಸ್ಟ್ ಹಿರೋಶಿಮಾ ನಗರ, ಎರಡನೇದು ನಾಗಾಸಾಕಿ ನಗರ. 2 ನಗರಗಳಲ್ಲಿ 1,40,000 ಜನ ಈ ಒಂದು ಅಣುಬಾಂಬಿಂದ ಏನಪ್ಪ ಅಂದ್ರೆ ತೀರ್ಕೊಂಡ್ರು. ಆಮೇಲೆ ಯುದ್ಧ ನಿಂತಿತ್ತು, ಏನೋ ಆಯಿತು. ಬಟ್ ಸೈನ್ಸನ್ನು ಯಾವ ಉಚಿತನಕ್ಕೆ ಬಳಸ್ಕೊಂಡ್ರು ಇವರೆಲ್ಲ ಅಂತ. ನಾವು ವಿಜ್ಞಾನ ಅಂದರೆ ಏನಂತ ಹೇಳ್ತೀವಿ, ಬೆಳಕು ಅಂತ ಹೇಳ್ತೀವಿ. ನಾವು ಹೇಳಿದೆ ವಿಜ್ಞಾನ ಅಂತಕ್ಕಂಥದ್ದು ಬೆಳಕು ಮತ್ತು ಬೆಂಕಿನ ನಾವು ಬೆಳಕಾಗಿ ಯೂಸ್ ಮಾಡ್ಕೋಬೇಕಾದ್ರು, ಇನ್ನು ಅದನ್ನು ಸುಡೋಕ್ಕೆ ಯೂಸ್ ಮಾಡಬೇಕು. ಅದಕ್ಕೆ ಗಾಂಧೀಜಿಯವರು ಒಂದು ಕಡೆಗೆ ಭಾಳ ಹೇಳ್ತಾರೆ, ವಿಜ್ಞಾನ ರಹಿತ ಧರ್ಮ ಕುಂಟು, ಧರ್ಮರಹಿತ ವಿಜ್ಞಾನ ಕುರುಡು.
ಯಾವ ವಿಜ್ಞಾನದ ಧರ್ಮ ಇರೋದಿಲ್ಲ ಆ ವಿಜ್ಞಾನ ಕುರುಡದು, ಬ್ಲೈಂಡ್, ಅದು ಕಾಣೋದೇ ಇಲ್ಲ, ಹೆಂಗ್ ಬೇಕಂಗೆ ಸುಟ್ಟಾಗಿಬಿಡ್ತದೆ. ಅಂಥ ವಿಜ್ಞಾನದಿಂದ ನಾವು ಏನಪ್ಪ ಅಂತಂದ್ರೆ ಜಗತ್ತನ್ನು ಬೆಳಬೇಕಾಗಿರ್ತಕ್ಕಂತಹ ವಿಜ್ಞಾನಿಗಳು ಅವತ್ತು ಅಮೆರಿಕಾದ ಅಧ್ಯಕ್ಷನ ಮಾತು ಕೇಳಿ 1.5 ಲಕ್ಷ ಜನರು ಸಾವಿಗೆ ಕಾರಣ ಆಗೋದು ವಿಜ್ಞಾನಿಗಳೇ, ಅದರಿಂದ ಇರ್ತಕ್ಕಂಥ ವಿಜ್ಞಾನಿಗಳೇ. ಆದರೂ ಒತ್ತಡ ಹಾಕಿದ್ದು ಈ ರಾಜಕೀಯ ಕುತಂತ್ರ, ತಮ್ಮ ಅಹಂಕಾರ, ತಮ್ಮ ಸ್ವಾರ್ಥ, ತಮ್ಮ ಹಠಕ್ಕೆ ಯುದ್ಧ ಮಾಡಲೇಬೇಕಂತಕ್ಕಂಥ ಒಂದು ಉಚಿತನಕ್ಕೆ ಆ ವಿಜ್ಞಾನಿಗಳನ್ನು ಬಳಸ್ಕೊಂಡು ಅಣುಬಾಂಬನ್ನು ಕಂಡುಹಿಡಿದು ಅದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಿ. ಅದರಿಂದ ಜಪಾನ್ನ 2 ನಗರಗಳು ಪೂರ್ತಿ ವ್ಯಾನಿಷ್, ಸರ್ವನಾಶ ಆದವು. ಮುಂದೆ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇರಾನ್, ಇರಾಕ್, ಹೌದಾ, ಮತ್ತು ಅಮೇರಿಕಾ ಮೊನ್ನೆ ಯುದ್ಧಗಳು ನಡೆದು, ಇಸ್ರೇಲು, ಈಗಲೂ ಕೂಡ ಕ್ಷಿಪಣಿ ದಾಳಿಗಳು ಅವೆಲ್ಲ ನಡೀತಾವೆ. ಏನು ಇದರಿಂದ ನಾವು ವಿಜ್ಞಾನ ನಾವು ಎದಕ್ಕೆ ಯೂಸ್ ಆಗ್ಬೇಕಂದ್ರೆ ಮಾನವನ ಅಭಿವೃದ್ಧಿಗೆ ಯೂಸ್ ಆಗಬೇಕು. ವಿಜ್ಞಾನವನ್ನು ಡೆವಲಪ್ ಮಾಡ್ತಿರೋರು ನಾವೇ, ಅದರಿಂದ ನಾವೇ ನಾಶ ಆಗ್ಬಾರ್ದು. ನಮ್ಮ ಕುಡಿಯನ್ನು ನಾವು ತೊಡಕೇಬಾರ್ದು, ನಾವೇ ತೊಡ್ಕೊಂಡು ಅದ್ರಾಗ ನಾವೇ ಮಕ್ಕಳು ನಾವೇ ಮೇಲೆ ಮಣ್ಣು ಹಾಕಬಾರ್ದು. ಅಣುಬಾಂಬುಗಳನ್ನು ಅವುಗಳನ್ನು ಏನಪ್ಪ ಅಂತಂದ್ರೆ ನಾವು ಆದಷ್ಟು ಕಡಿಮೆ ಮಾಡಬೇಕು. ಶಾಂತಿ ಸಂಧಾನದಿಂದ ಮಾತುಕತೆ ಬಗೆಹರಿಬೇಕು. ಯಾವುದೇ ರಾಷ್ಟ್ರಗಳ ನಡಬರ್ಕ ಯುದ್ಧದ ಸಂದರ್ಭ ಬಂತಪ್ಪ ಅಂದ್ರೆ ಶಾಂತಿ ಮಾತುಕತೆಯಿಂದ ಬಗೆಹರಿಸಬೇಕು. ಇಲ್ಲಪ್ಪ ಅಂದ್ರೆ ಸೈನಿಕರು ಸತ್ತು ಹೋಗ್ತಾರೆ. ಆರ್ಡರ್ ಕೊಡೋದು ರಾಷ್ಟ್ರಾಧ್ಯಕ್ಷರು ಆರ್ಡರ್ ಕೊಡ್ತಾರೆ, ಆದರೆ ಸಾಯೋದ್ಯಾರು? ಸೈನಿಕರು ಮತ್ತು ಸಾಮಾನ್ಯ ಜನ ಸಾಯ್ತಾರೆ. ಇವರ ಒಂದು ಅಹಂಕಾರಕ್ಕೆ, ಇವರ ಒಂದು ಸ್ವಾರ್ಥಕ್ಕೆ ಸಾಮಾನ್ಯ ಜನಗಳು ಸಾಯ್ತಾರೆ, ಸೈನಿಕರು ಸಾಯ್ತಾರೆ, ಕೋಟಿಗಟ್ಟಲೆ ದುಡ್ಡು ಹಾಳಾಗ್ತದೆ, ಹೌದಾ, ಮತ್ತು ಪರಿಸರ ಹಾಳಾಗ್ತದೆ. ಯುದ್ಧದಿಂದ ಏನೂ ಲಾಭ ಇಲ್ಲ. ಅದಕ್ಕೆ ವಾರ್ ಅಂತ ಭಾಳ ಚಂದ ಹೇಳ್ತಾರೆ. ವಾರ್ ಹೇಳ್ತಾರೆ ಏನು, ಯುದ್ಧ, ವಾರ್ ಡಸಂಟ್ ಡಿಫೈನ್ ಹೂ ಈಸ್ ರೈಟ್, ವಾರ್ ಡಸಂಟ್ ಡಿಫೈನ್ ಹೂ ಈಸ್ ರೈಟ್, ಇಟ್ ಓನ್ಲಿ ಡಿಫೈನ್ಸ್ ಹೂ ಈಸ್ ಲೆಫ್ಟ್. ಯುದ್ಧ ಅಂತಕ್ಕಂಥದ್ದು ಯಾರು ಸರಿ ಅಂತಕ್ಕಂಥದ್ದು ನಿರ್ಣಯ ಮಾಡಲ್ಲ, ಯಾರು ಉಳ್ಕೊಂಡ್ರೆ ಅವರಷ್ಟೇ ನಿರ್ಣಯ ಆಗ್ತದೆ. ಅಲ್ಲಿ ಸರಿನೋ ತಪ್ಪೋ, ಯುದ್ಧ ತಪ್ಪೇ, ಯಾರು ಮಾಡಿದ್ರು ಅದು ತಪ್ಪೇ. ಒಂದು ಕಡೆ ನ್ಯಾಯ ಇರ್ಬೋದು, ಒಂದು ಕಡೆ ಅನ್ಯಾಯ ಇರ್ಬೋದು. ಯುದ್ಧ ಅಂತ ಬಂದಿಬಿಟ್ಟು ಅಂದರೆ ಇಬ್ಬರು ತಪ್ಪು ಮಾಡಿದಂಗೆ ಅಲ್ಲಿ ಉಳಿಯೋದು ಯಾರು ಉಳಿತಾರೆ? ಯಾರೋ ಕೆಲವೊಬ್ರು, ಉಳಿಕಿದವರೆಲ್ಲ ಸತ್ತೋಗಿರ್ತಾರೆ, ಅಂಗವಿಕಲರಾಗ್ತಾರೆ. ಸೈನಿಕರು ಅವರು ಹೆಣ್ಣು ಮಕ್ಕಳು ಕೊನಿತನೂ ಕೂಡ ಏನಪ್ಪ ಅಂತಂದ್ರೆ ಆ ದುಃಖವನ್ನು ಭರಿಸ್ಬೇಕು. ಇವರಿಗೆ ಅಹಂಕಾರ, ಪ್ರತಿಷ್ಠೆ, ಇವರ ಒಂದು ಪ್ರತಿಷ್ಠೆ ಅಹಂಕಾರಕ್ಕಾಗಿ ಇಡೀ ಒಂದು ಮಾನವ ಕುಲ ಏನಪ್ಪ ಅಂದ್ರೆ ಸರ್ವನಾಶ ಆಗ್ತದ. ಹೀಗಾಗಿ ಅದನ್ನು ಬಿಡಬೇಕು. ನಮ್ಮ ವಿಜ್ಞಾನಿ ಒಬ್ಬರ ಹೆಸರು ಕೇಳಬೇಕು ನೀವು, ನೊಬೆಲ್ ಪ್ರಶಸ್ತಿ ಕೇಳಿದಲ್ಲ, ನೊಬೆಲ್ ಪ್ರೈಸ್, ಅಲ್ಫ್ರೆಡ್ ನೊಬೆಲ್. ಆತನ ಹೆಸರು, ನೊಬೆಲ್ ಪ್ರೈಸನ್ನು ಯಾರ ಹೆಸರು ಮೇಲೆ ಕೊಡ್ತಾರಪ್ಪ ಅಂದ್ರೆ ಅಲ್ಫ್ರೆಡ್ ನೊಬೆಲ್. ಯಾಕೆ ಪ್ರೈಸ್ ಸ್ಥಾಪನೆ ಮಾಡಿದಪ್ಪ ಅಂತಂದ್ರೆ ಆತ ಏನು ಮಾಡಿದಪ್ಪ ಅಂತಂದ್ರೆ ಜಿಲೆಟಿನ್ ಕಡ್ಡಿಯನ್ನು ಕಂಡಿಡಿದ. ಜಿಲೆಟಿನ್ ಅಂದರೆ ಈ ಕಲ್ಲುಗಳನ್ನು ಹೊಡಿತಾರೆ ನೋಡ್ರಿ, ಗಣಿಗಳನ್ನ ದೊಡ್ಡ ದೊಡ್ಡ ಗುಡ್ಡಗಳನ್ನೆಲ್ಲ ಕಲ್ಲು ಹೊಡಿಬೇಕಂದ್ರೆ ಜಿಲೆಟಿನ್ ಕಡ್ಡಿಯನ್ನು ಯೂಸ್ ಮಾಡಿ ಹೊಡಿತಾರೆ. ಅವನ್ನ ಆತ ಕಂಡಿಡಿದ. ಬಟ್ ಈ ಜನ ಏನು ಮಾಡಿದ್ರು, ಅವನ್ನ ತಗೊಂಡು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ರು. ಅದರಿಂದ ಕೆಲವೊಬ್ರು ಮನುಷ್ಯರು ಸತ್ತರು. ಪತ್ರಿಕಾಕಾರರು ಏನಂತ ಬರೆದ್ರು ಆತಕಪ್ಪ ಅಂತಂದ್ರೆ ಸಾವಿನ ವರ್ತಕ ಅಂತ ಬರೆದ್ರು. ಅಂದ್ರೆ ಈತ ಹಿಂಗೆ ಕಂಡಿಡಿಸಲಿಗೆ ಜನ ಸಾಯ್ಲಿಕ್ಕತ್ತಾರ. ಆತ ಎದಕ್ಕೆ ಕಂಡಿಡಿದಿದ್ದ? ಗುಡ್ಡಗಳನ್ನು ಹೊಡ್ರಿ, ಕಲ್ಲುಗಳನ್ನು ಮನುಷ್ಯರು ಹೊಡಿತಿದ್ರು ಕೈಲಿಂದ, ದಿನಗಟ್ಟಲೆ ಹೊಡಿಬೇಕು, ತ್ರಾಸಾಗ್ತದಂತ. ಆತ ವಿಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಕಲ್ಲುಗಳನ್ನು ಹೊಡಿರಿ, ರೋಡ್ಗಳು ಮಾಡಿರಿ, ಸುರಂಗ ಮಾರ್ಗ ಕಂಡಿಡ್ರಿ ಅಂತ ಅಂತಂದು ಕಂಡಿಡಿದಿಲ್ಲ. ಆದರೂ ಹುಚ್ಚು ಜನ ಅದನ್ನು ಏನು ಮಾಡಿದರು, ಮನುಷ್ಯನ ಮೇಲೆ ಹಾಕ್ಬಿಟ್ಟು, ಹೀಗಾಗಿ ಮನುಷ್ಯರು ಸತ್ತು. ಅದು ಆತ ಕಂಡಿಡಿದು ಒಳ್ಳೆಯ ಉದ್ದೇಶಕ್ಕೆ, ಬಟ್ ಇವರು ಬಳಕೆ ಮಾಡಿದ ತಪ್ಪು ಉದ್ದೇಶ. ಆತಗೆ ಬರೆದ್ರು ಲಾಸ್ಟಿಗೆ ಸಾವಿನ ವರ್ತಕ. ಅವನು ಇದ್ದಾಗೆ ಸತ್ತನಂತ ಬರೆದ್ಬಿಟ್ಟು ಪೇಪರ್ದಾಗ, ಅಲ್ಫ್ರೆಡ್ ನೊಬೆಲ್ ಸಾವಿನ ವರ್ತಕ, ಸತ್ತಿದ್ದಾನೆ ಅಂತ. ಅದನ್ನು ಆತ ಓದಿ ಆತ ಮನಸ್ಸಿಗೆ ಭಾಳ ಬೇಜಾರಾಯಿತು. ಇದೇನಿದು, ನಾನು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಜಿಲೆಟಿನನ್ನು ಕಂಡಿಡಿದೆ, ಇವರೆಲ್ಲ ನನಗೆ ಏನಪ್ಪ ಅಂತಂದ್ರೆ ತಾವು ತಪ್ಪು ಮಾಡಿ ನನ್ನ ಮೇಲೆ ಹಾಕಕತ್ತಾರ, ನಾನು ಇದ್ದಾಗಿನ ಸತ್ತನಂತ ಬರ್ದಾರಲ್ಲ, ನಾನು ಏನಾದ್ರೂ ಸಾಯಕ್ಕಿಂತ ಮುಂಚೆ ಜಗತ್ತನ್ನು ನಾನು ನೆನೆಸ್ಬೇಕು, ಅಂಥದ್ದು ಏನಾದರೂ ನಾನು ಮಾಡಲೇಬೇಕಂತೇಳಿ ಆತ ಏನು ಗಳಿಸಿದ್ನಲ್ಲ ಅಷ್ಟು ಆಸ್ತಿಯನ್ನು ಉಯಿಲ್ ಬಡ್ದಿಟ್ಟ. ಉಯಿಲ್ ಅಂತಂದ್ರೆ ಏನು ಅಂದ್ರೆ, ನಾನು ಸತ್ತುಗಳಿದ ಆಸ್ತಿ ಇಂಥವ್ರಿಗೆ ಹೋಗ್ಬೇಕಂತ ಬರೆದು ಅವಾಗ ನೊಬೆಲ್ ಪ್ರಶಸ್ತಿ ಅಂತ ಸ್ಥಾಪನೆ ಮಾಡಿದ. ಏನಂತ ಕಾರಣ ಕೊಟ್ಟ ಕೆಳಗ, ಜಗತ್ತಿಗೆ ಯಾರು, ಜಗತ್ತಿನ ಉದ್ಧಾರಕ್ಕಾಗಿ ಯಾರು ಕೆಲಸ ಮಾಡ್ತಾರೆ ವಿಜ್ಞಾನಿಗಳು, ಅವ್ರಿಗೆ ಪ್ರತಿ ವರ್ಷ ನನ್ನ ಫೌಂಡೇಶನ್ ಕಡೆಯಿಂದ ಪ್ರಶಸ್ತಿ ಕೊಡಬೇಕು. ನಂದೇನು ಆಸ್ತಿ ಅದಲ್ಲ, ಆ ಆಸ್ತಿದಂದು ರೊಕ್ಕನೇ ಅವರಿಗೆ ಹಂಚಿಕೆ ಆಗಬೇಕಂತ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ಫಂಡ್ ನೈಟ್, ಅದನ್ನೇ ನೊಬೆಲ್ ಫೌಂಡೇಶನ್ ಅಂತ ಕರಿತೀವಿ. 1905ರಿಂದ 1902ರಿಂದ ಸ್ಥಾಪನೆ ಆಗುತ್ತೆ. ಅಲ್ಲಿಂದ ಪ್ರತಿಯೊಬ್ಬ ವಿಜ್ಞಾನಿಗಳಿಗೆ ಕೊಟ್ಕೊಂತ ಬರ್ತಾರೆ. 6 ಫೀಲ್ಡ್ದಾಗ ಕೊಡ್ತಾರೆ: ರಸಾಯನಶಾಸ್ತ್ರ, ಮತ್ತು ವೈದ್ಯಕೀಯ ವಿಜ್ಞಾನ, ಭೌತಶಾಸ್ತ್ರ. ಅಂದ್ರೆ ಜಗತ್ತಿಗೆ ಯಾರು ಹೆಲ್ಪ್ ಮಾಡ್ಯಾರ ಅಂಥ ವಿಜ್ಞಾನಿಗಳಿಗೆ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ನೊಬೆಲ್ ಪ್ರೈಸ್ ಕೊಡ್ತಾರೆ. ಆತ ವಾರ್ಗಾಗಿ ಮಾಡಲಿಲ್ಲ, ಯುದ್ಧಕ್ಕಾಗಿ ಮಾಡಲಿಲ್ಲ,
ಆದರೆ ಅದನ್ನು ಬಳಸ್ಕೊಂಡಿರ್ತಕ್ಕಂಥ ಮನುಷ್ಯರ ರೀತಿ ಏನಪ್ಪ ಅಂದ್ರೆ ಬಹಳ ತಪ್ಪಾಗಿ ಅದನ್ನು ಬಳಸ್ಕೊಂಡ್ರು. ಮತ್ತು ನಾವು ನೋಡ್ತೀವಿ ಜಗತ್ತದಾಗ ಭಾಳಷ್ಟು ಯಾರು ಹಿಟ್ಲರ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಸರ್ವಾಧಿಕಾರಿಗಳು ಅಂತ ಕರಿತೀವಿ, ಡಿಕ್ಟೇಟರ್ಸ್ ಅಂತ ಕರೀತಾರೆ. ಇವ್ರೇನಪ್ಪ ಅಂದ್ರೆ ತಮ್ಮ ಒಂದು ಅಹಂಕಾರಕ್ಕಾಗಿ, ತಮ್ಮ ಉಚ್ಚಾಟಕ್ಕಾಗಿ ಜಗತ್ತಿನ ಅನೇಕರನ್ನು ಕೊಂದರ, ಅನೇಕ ಯುದ್ಧಗಳನ್ನು ಮಾಡ್ಯಾರ. ಹಿಟ್ಲರು ಆ ಕಾಲಕ್ಕೆ ಭಾಳಷ್ಟು ಮಂದಿಯನ್ನು ಕೊಂದ. ಸ್ಟಾಲಿನ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು, ಇವರೆಲ್ಲ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರಿಗಳು ಜಗತ್ತನ್ನು ಏನಪ್ಪ ಅಂತಂದ್ರೆ ತಮ್ಮ ಅಹಂಕಾರದಿಂದ ವಿಜ್ಞಾನಿಗಳನ್ನು ಕೆಟ್ಟ ದಾರಿಗೆ ಬಳಸ್ಕೊಂಡು ಯುದ್ಧಗಳನ್ನು ಮಾಡಿ ಏನಪ್ಪ ಅಂದ್ರೆ ಅನೇಕ ಜನರನ್ನು ಕೊಂದುಬಿಟ್ರು. ನಾವು ಪುರಾಣಗಳನ್ನ ಓದ್ತೀವಿ, ರಾಕ್ಷಸರು ಬಂದೆಲ್ಲ ದಾಳಿ ಮಾಡಿ ಜನರನ್ನು ಕೊಂದರು. ಅದು ಪುರಾಣ ಕಾಲದ ಆ ರಾಕ್ಷಸರು, ಇವರು ಈ ಕಾಲದ ರಾಕ್ಷಸರು. ಡಿಕ್ಟೇಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಡೆಮಾನ್ಸ್. ಸರ್ವಾಧಿಕಾರಿಗಳು ಕೆಲವೊಬ್ಬರು ರಾಕ್ಷಸರನ್ನು ಬಿಹೇವ್ ಮಾಡಿದರು. ಅದರಿಂದ ಅನೇಕ ಯುದ್ಧಗಳಾದವು, ಅನೇಕ ಮಂದಿ ಪ್ರಾಣವನ್ನು ಕಳ್ಕೊಂಡ್ರು. ಆ ಜಪಾನ್ ಹೇಳಿದ್ವಿ, ಜಪಾನ್ 1945 ಎರಡೂ ನಗರಗಳು ನಾಶ ಆದರೂ ಕೂಡ ಮತ್ತೆ ಸಣ್ಣ ರಾಷ್ಟ್ರ ಜಪಾನ್, ಭಾಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ, ಇನ್ನು ಸ್ವಲ್ಪ ದಿನದಾಗ ಮತ್ತೆ ಅದು ತನ್ನ ಪ್ರತಿಷ್ಠೆಯನ್ನು ಮರುಸ್ಥಾಪನೆ ಮಾಡಿಕೊಂಡು. ಯಾಕಪ್ಪ ಅಂತಂದ್ರೆ ಅಷ್ಟೆಲ್ಲ ಯುದ್ಧಗಳು ನಡೆದರೂ ಕೂಡ ಅವರು ಎಜುಕೇಷನ್ನ ನಿಲ್ಲಿಸಲಿಲ್ಲ. ಎಜುಕೇಷನ್ನ ಎಲ್ಲ ಶಾಲೆಗಳು ಧ್ವಂಸೋದು ಆ ಯುದ್ಧದಾಗ, ಶಾಲೆಗಳು ಹೊಡೆದ್ರು, ಎಲ್ಲ ಹೊಡೆದ್ರು. ಜಪಾನ್ದೊಂದು ಬುಕ್ ಅದು ತೊತ್ತೋ ಚಾನ್ ಅಂತ, ತೊತ್ತೋ ಚಾನ್, ಇದು ಜಪಾನ್ ದೇಶದ ಒಬ್ಬ ಲೇಖಕಿ ಬರೆದಿರ್ತಕ್ಕಂಥ ಪುಸ್ತಕ. ಅದ್ರಾಗ ಆಕಿ ಬರೀತಾಳೆ 1940 ಇದು ಏನು ಘಟನೆ ಐತಲ್ಲ, ಅವಾಗ ಆಕಿನ ಶಾಲೆ ಎಷ್ಟು ಚಂದ ಇತ್ತು, ಆಕೆ ಎಷ್ಟು ಚಂದ ಓದಿದ್ಲು. ಈ ಘಟನೆ ಆದಗಳೇ ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ಒಬ್ಬವ ಏನಪ್ಪ ಅಂದ್ರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಒಂದು ಚಲೋ ಶಾಲೆಯನ್ನು ಕಟ್ಟಿರ್ತಾರೆ, ಕಟ್ಟಿ ಎಲ್ಲ ಮಕ್ಕಳಿಗೆ ಅದ್ಭುತವಾದ ಶಿಕ್ಷಣ ಕೊಡ್ತಿರ್ತಾರೆ. ಆದರೆ ಈ ಒಂದು ಘಟನೆ ಆದಗಳೇ ಆ ಶಾಲೆ ಏನಾಗ್ತದೆ, ಡೆಮಾಲಿಷ್ ಆಗ್ತದೆ. ಆ ಎಲ್ಲ ಬಾಂಬ್ಗಳಿಂದ ಆ ಶಾಲೆ ಒಡೆದೋಗ್ತದೆ. ಮತ್ತೆ ಯಾವ ರೀತಿ ರೀಬಿಲ್ಡ್ ಆಯಿತು ಜಪಾನಪ್ಪ ಅಂತಂದ್ರೆ ಎಜುಕೇಷನಿಂದ. ಅದಕ್ಕೆ ಹೇಳ್ತಾರಲ್ಲ, ಯಾವುದೇ ಒಂದು ದೇಶ ಮುಂದೆ ಬರಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಶಿಕ್ಷಣ ಬೇಕು. ಅವ್ರು ಹೇಳ್ತಾರೆ, ಯಾಶಸ್ಸಿಂದ ಮೇಲೆ ಬಂತು ಬೂದಿ, ಜಪಾನ್ ಬೂದಿ ಆಗಿಬಿಟ್ಟಿತ್ತು 1945. ಆ ಬೂದಿಯಿಂದ ಮತ್ತೆ ಹುಟ್ಟಿದದ್ದು ಬಂತು ಬಿಕಾಸ್ ಆಫ್ ಎಜುಕೇಷನ್. ಶಿಕ್ಷಣದಿಂದ ಮತ್ತೆ ಅದು ತನ್ನ ದೇಶವನ್ನು ತಾನೇ ಕಟ್ಟಿಗೆಂದು ಮತ್ತೆ ಮೇಲೆ ಬಂದಾಗ. ಈಗ ಅಲ್ಲಿ ಜನ ಎಷ್ಟು ಸಾಫ್ಟ್ ಆಗ್ಯಾರಪ್ಪ ಅಂತಂದ್ರೆ 1945 ಅವರು ಪಾಠ ಕಲ್ತರು, ಏನು ಕ್ಷಮಿಸಬೇಕು. ಅವತ್ತು ಅವ್ರ ಅಧ್ಯಕ್ಷ ಕ್ಷಮಿಸ್ಬಿಟ್ಟಿದ್ನಪ್ಪ ಅಂತಂದ್ರೆ, ಅಮೇರಿಕದ ಮಾತು ಕೇಳಿಬಿಟ್ಟಿದ್ನಪ್ಪ ಅಂತಂದ್ರೆ ಆ ಯುದ್ಧನೇ ನಡೀತಿದ್ದಿಲ್ಲ. ಆದರೆ ಅವ್ರ ಅಧ್ಯಕ್ಷ ಅವತ್ತು ಅಹಂಕಾರ ತೋರಿಸಿದ, ದರ್ಪ ತೋರಿಸಿದ, ನಾಣ್ಯಕ ಬಗ್ಗಲಿ ಅಂತ ಮಾಡಿದ, ಇಡೀ ದೇಶ ಸರ್ವನಾಶ ಆಗಿದೆ. ಅದಕ್ಕೆ ಭೈರಪ್ಪನವರು ಒಂದು ಕಡೆಗೆ ಚೆನ್ನಾಗಿ ಬರೀತಾರೆ. ಜಪಾನ್ ದೇಶಕ್ಕೆ ಹೋಗಿರ್ತಾರಂತ ಅವ್ರು ಕೇಳು. ಜಪಾನ್ ದೇಶಕ್ಕೆ ಅವ್ರು ಹೋದಾಗ ಅವರು ಒಂದು ಕಾರ್ದ ಕುಂತು ಹೊಂಟಿರ್ತಾರೆ. ಮುಂದೆ ಒಬ್ಬನ ಕಾರು, ಇವ್ರದ್ದು ಹಿಂದೆ ಕಾರು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿ ಮುಂದಿನವರೆಗೂ ಗುದ್ದು ಬಿಡ್ತಾರಂತೆ ಇವ್ರು ಕಾರು. ಅವ ಕಾರಿಂದ ಇಳಿದು ಬಂದು ಇವರಿಗೆ ಏನು ಮಾಡ್ಬೋದು, ಬೇರೆಯವರಾದ್ರೆ ಏನು ಮಾಡ್ತಾರೆ, ಬೈತಿದ್ರು, ನನ್ನ ಕಾರಿಗೆ ಗುದ್ದಿದ್ದೇನೆ ನೀನು ಅಂತೇಳಿ. ಆದ್ರೆ ಭೈರಪ್ಪನವ್ರಿಗೆ ನಮ್ಮ ಮನೆಗೆ ಬರ್ರಿ ಅಂತೇಳಿ ಏನಪ್ಪ ಅಂದ್ರೆ ಅವ್ರ ಮನೇದು ಅಡ್ರೆಸ್ ಕೊಟ್ಟು ಹೋಗ್ತಾರೆ. ಭೈರಪ್ಪನವ್ರಿಗೆ ಆಶ್ಚರ್ಯ, ಇದೇನಿದು, ನಾ ಕಾರು ಗುದ್ದಿದ್ರೆ ಅವ ನನಗೆ ಬೈಲಿಲ್ಲ, ಉಲ್ಟ ನನ್ನ ಮನೆಗೆ ಬರ್ರಿ ಅಂತ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಹೋದ್ನಲ್ಲ ಅಂತ ಅವ್ರ ಮನೆಗೆ ಹೋಗ್ತಾರಂತ ಹುಡುಕಿಯನ್ನು. ಹೋದ್ಗಳೇ ಅವಾಗ ಹೇಳ್ತಾರಂತ ಅವ್ರ ತಂದೆ ತಾಯಿ ಮಕ್ಕಳೆಲ್ಲ ಮನೆಗೆ, ಯಾಕ್ರಿ ನಾನು ಕಾರ್ ಗುದ್ದಿದ್ರು ಕೂಡ ನೀವು ನನ್ನನ್ನು ಬೈಲಿಲ್ಲ, ಮನೆಗೆ ಕರೆದು ಅಷ್ಟು ಚಂದ ಅವರಿಗೆ ಸ್ವಾಗತ ಮಾಡಿ ಮನೆಗೆ ಕಾಫಿ ಟೀ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾರಂತ ಕೇಳ್ತಾರಂತ ಭೈರಪ್ಪನವರು. ಯಾಕೆ ನಾನು ಅವತ್ತೇ ಕಾರ್ ನಮ್ಮದು ಕ್ರ್ಯಾಶ್ ಆಗಿತ್ತು, ಅವತ್ತೇ ನೀವು ನಾನು ಬೈಬೋದಾಗಿತ್ತಲ್ಲ, ಮನೆಗೆ ಕರೆಸಿ ಇಷ್ಟೆಲ್ಲ ಸತ್ಕಾರ ಮಾಡ್ಕೊತೀರಿ ಯಾಕಪ್ಪ ಅಂತಂದ್ರೆ ಅವ್ರು ಹೇಳ್ತಾರಂತೆ, ಯಾಕಂದ್ರೆ ಇದು ನಾವು ಯುದ್ಧದಿಂದ ಕಲಿತ ಪಾಠ. 1945 ನಮ್ಮ ಅಧ್ಯಕ್ಷ ಸ್ವಲ್ಪ ಮನಸ್ಸು ಮಾಡಿದ್ನಪ್ಪ ಅಂತಂದ್ರೆ ಯುದ್ಧನೇ ಆಗ್ತಿದ್ದಿಲ್ಲ, ನಾವು ಕ್ಷಮಿಸಲಿಲ್ಲ ಅವತ್ತು. ಹಿಂಗಾಗಿ ನಾವು ಮಕ್ಕಳಿಗೆ ಕ್ಷಮಾಗುಣವನ್ನು ಹೇಳಿಕೊಡಕತ್ತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಮಾತುಕತೆದಾಗೆ ಬಗೆಹರಿಸ್ಕೊತೀವಿ, ಅದನ್ನು ಮುಂದಕ್ಕೆ ಒಯ್ಯೋದಿಲ್ಲ ಅಂತ ಭೈರಪ್ಪನವ್ರಿಗೆ ಹೇಳಿದ್ರಂತೆ. ಅವ್ರು ಭೈರಪ್ಪವರು ಇದನ್ನು ಏನಪ್ಪ ಅಂತಂದ್ರೆ ಒಂದು ಬುಕ್ದಾಗ ಬರ್ತದೆ, ಇದು ಶಾಸ್ತ್ರಿಗಳಿಗೆ ಹೇಳ್ತಾರೆ, ಬೆಳಗೇರಿ ರಾಮಶಾಸ್ತ್ರಿಗಳಿಗೆ. ಅವರು ತಮ್ಮ ಬುಕ್ದಾಗ ಈ ಒಂದು ಘಟನೆಯನ್ನು ಬರೀತಾರೆ. ಮರೆಯಲಾದೀತಿ ಅಂತ ಪುಸ್ತಕದಾಗ ಈ ಘಟನೆಯನ್ನು ಭೈರಪ್ಪನವರು ಆ ಶಾಸ್ತ್ರಿಗಳಿಗೆ ಹೇಳಿದ್ದನ್ನು ಅವರು ಬರೀತಾರೆ. ಜಪಾನ್ ದೇಶಕ್ಕೆ ಹೋಗಿ ಹಿಂಗೆ ನಾನು ಕೇಳಿದೆ, ಕ್ಷಮಾಗುಣ ಇರ್ಬೇಕು ಮನುಷ್ಯನಲ್ಲಿ. ಕ್ಷಮೆ ಇದ್ದಿದ್ದಿಲ್ಲಪ್ಪ ಅಂದ್ರೆ ಯುದ್ಧಗಳಾಗ್ತವೆ. ಪ್ರತಿಯೊಂದಕ್ಕೂ ನಾವು ಯುದ್ಧ ಮಾಡ್ತೀನಿ, ಕೋರ್ಟ್ ಕಚೇರಿ ಎಳಿತೀನಿ, ಪೊಲೀಸಿಗೆ ಹೋಗ್ತೀನಪ್ಪ ಅಂತಂದ್ರೆ ನಾವೇನಪ್ಪ ಅಂದ್ರೆ ಜೀವನ ಪೂರ್ತಿ ಇದೇ ಮಾಡ್ಬೇಕಾಗ್ತದೆ. ಅದಕ್ಕೆ ಇದು ಭಾಳ ಚಂದ ಹೇಳ್ತಾರೆ, ಸೂಫಿ ಕ್ಷಮೆ ಎಂದರೇನು, ಸೂಫೀಸ್ ಅಂತಾರೆ. ಕ್ಷಮೆ ಅಂದರೆ ಏನಪ್ಪ ಅಂತಂದ್ರೆ ಎಷ್ಟು ಚಂದ ಹೇಳ್ತಾನೆ ಅಂತಂದ್ರೆ,
ಕ್ಷಮೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ಹೂವು ಇರ್ತದ, ಹೂವನ್ನು ತೊಗೊಂಡು ನಾವು ಏನು ಮಾಡ್ತೀವಿ, ಒಸಕ್ತೀವಿ. ಅದನ್ನು ಒಸಿಗೆ ಹಾಕಿದ್ರು ಕೂಡ ನಮ್ಮ ಕೈಯಾಗ ಏನಿರ್ತದ, ಘಮ 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 ಅಂತ ನಮ್ಮ ಕೈ, ಹೌದಾ ಇಲ್ಲ? ಒಂದು ಹೂವನ್ನು ತೊಗೊಂಡು ಕೈಯಾಗ ಅದನ್ನು ಹಿಂಗೆಲ್ಲ ಒಚಿಬಿಡ್ರಿ, ಅದು ಒಚಿಗೆ ಹಿಂಗೆ ತೆಗೀರಿ, ಆದರೂ ಕೂಡ ಅದು ಸತ್ತರೂ ಕೂಡ ನಮ್ಮ ಕೈಯನ್ನು ಸುಗಂಧಮಯವಾಗಿ ಮಾಡಿರ್ತಾರೆ. ಅದನ್ನು ಕ್ಷಮೆ ಅಂತ ಕರೀತಾರೆ ಸೂಫಿಯವರು. ನೋಡ್ರಿ ಅಷ್ಟು, ಇದಕ್ಕಿಂತ ಏನು ಕ್ಷಮೆ ಹೇಳಕ್ಕೆ ಬರೋದಿಲ್ಲ. ಕ್ಷಮೆ ಅಂದರೆ ಅದಲ್ಲ, ತನ್ನ ಪ್ರಾಣ ಕಳ್ಕೊಂಡು ಹೂವು ಕೂಡ ನಿಮ್ಮ ಕೈಯನ್ನು ಸುಗಂಧಮಯವಾಗಿ ಮಾಡಿತು ಅಂದರೆ ಅದು ನಿಮಗೆ ಕ್ಷಮಿಸುತ್ತಂತ ಅರ್ಥ ಅಂತ ಹೇಳ್ತಾರೆ ಸೂಫಿಯವರು. ಅದಕ್ಕೆ ಕ್ಷಮಾಗುಣವನ್ನು ನಾವು ಕಲೀಲೇಬೇಕು. ಕ್ಷಮಾಗುಣ ಕಲೀಲಿಲ್ಲ, ಅಹಂಕಾರ ದರ್ಪಗಳಿಂದ ನಾವೇನಪ್ಪ ಅಂದ್ರೆ ವಿನಾಶವನ್ನೇ ನೋಡ್ತೀವಿ ಹೊರತು ಚಲೋವನ್ನು ನೋಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ ಏನು, ಆ್ಯನ್ ಐ ಫಾರ್ ಐ ಮೇಕ್ಸ್ ಓಲ್ಡ್ ವರ್ಲ್ಡ್ ಬ್ಲೈಂಡ್. ಕಣ್ಣಿಗೆ ಕಣ್ಣು ಇಡೀ ಜಗತ್ತನ್ನು ಕತ್ತಲು ಮಾಡ್ತದಂತ. ಅವ ಹಿಂಗೆ ದಿಟ್ಟಿಶ್ ಅವ ನೋಡಿದ, ನೀನು ಹಿಂಗೆ ದಿಟ್ಟಿಶ್ ನೋಡಿದ್ರೆ ಯುದ್ಧ ಸ್ಟಾರ್ಟ್ ಆಯಿತು. ಆ್ಯನ್ ಐ ಫಾರ್ ಐ ಮೇಕ್ಸ್ ಓಲ್ಡ್ ವರ್ಲ್ಡ್ ಬ್ಲೈಂಡ್. ಕಣ್ಣಿಗೆ ಕಣ್ಣು ಇಡೀ ಜಗತ್ತನ್ನು ಕತ್ತಲು ಮಾಡ್ತಾನಂತ. ನೀನು ಕ್ಯಾಕೆಸ್ ನೋಡಿದ್ರೆ ಅವನು ಹಿಂಗೆ ನೋಡಿದಪ್ಪ ಅಂದ್ರೆ ಅಲ್ಲಿ ಅಹಂಕಾರ ದರ್ಪ ಬಳದು ಮತ್ತೆ ಏನಾಗ್ತವ, ಯುದ್ಧಗಳಾಗ್ತವ, ಬಾಂಬ್ ಆಗ್ತಾರೆ, ಮತ್ತೆ ಸರ್ವನಾಶ. ಇದನ್ನೇ ಗಾಂಧೀಜಿಯವರು ಆ ಕಾಲಕ್ಕೆ ಅಷ್ಟು ಚಂದಿದ್ರು. ಗಾಂಧೀಜಿ ನಮಗೆಲ್ಲರಿಗೂ ಗೊತ್ತು, ಶಾಂತಿ ಪ್ರಿಯರು, ಅಹಿಂಸಾ ಪ್ರಿಯರು. ಅವ್ರು ಯಾಕೆ ಈಗಲೂ ಕೂಡ ಪೂಜ್ಯನಪ್ಪ ಅಂತಂದ್ರೆ ಅಹಿಂಸೆ ಮಾಡಲಿಲ್ಲ, ಯಾರಿಗೆ ಹಿಂಸೆ ಮಾಡೋದನ್ನು ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಒಬ್ಬರಿಗೂ ಕೂಡ ಹಿಂಸೆ ಮಾಡಲಿಲ್ಲ, ಯಾವುದೇ ಬಂದು ಕಿಡಿಲಿಲ್ಲ. ಬರೇ ಸತ್ಯಾಗ್ರಹದಿಂದ ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸ್ಬಿಟ್ರು. ಬಂದೂಕು ಹಿಡಿಲಿಲ್ಲ, ಏನು ಹಿಡಿಲಿಲ್ಲ, ತಾವೇ ಸತ್ಯಾಗ್ರಹ ಕುಂತರು. ಅಂದರೆ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ನಮ್ಮೆಲ್ಲರಿಗೂ ಮಾದರಿ ಆದರು. ನಾವು ಕೂಡ ಅಷ್ಟೇ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋಕೆ ಹೋಗ್ಬಾರ್ದು. ಈ ಗುಣಗಳು ನಮ್ಮಲ್ಲಿ ಬೆಳಿಬೇಕು. ಕ್ಷಮಾಗುಣ, ಸಹೋದರತ್ವ, ಭ್ರಾತೃತ್ವ, ಇವೆಲ್ಲ ಭಾವನೆಗಳು ನಮ್ಮಲ್ಲಿ ಬೆಳೆದಾಗ ಮಾತ್ರ ನಾವು ಜಗತ್ತಿನಲ್ಲಿ ಯುದ್ಧಗಳನ್ನು ಕಡಿಮೆ ಮಾಡೋಕ್ಕಾಗ್ತದಿಲ್ಲ ಅಂದರೆ ಇಲ್ಲ. ಮುಂದೂ ಕೂಡ ಈ ಯುದ್ಧಗಳು ಆಗ್ತಾವೆ. ಈ ಗುಣಗಳು ನಮ್ಮಲ್ಲಿ ಬೆಳ್ಕೊಲಿಕ್ಕಂದ್ರೆ ಯಾಕಂದ್ರೆ ಒಬ್ಬರು ಜಗತ್ತಿನಾಗ ಈಗ ಹಿಂದಕ್ಕೆ ಮತ್ತು ಈಗ ಎರಡೇ ನಡೀತಾವೆ. ಏನು, ಒಂದು ಯುದ್ಧ, ಇನ್ನೊಂದು ಯುದ್ಧದ ಸಿದ್ಧತೆ. ಒಂದು ಯುದ್ಧ ಮುನ್ನೆಟ್ಟಿಗೆ ಮತ್ತೊಂದು ರೆಡಿ ಮಾಡ್ಕೊತಿರ್ತಾರೆ ಸೈನಿಕರನ್ನು. ಆಸು ಸೈನಿಕರು ಸತ್ತಿರ್ತಾರೆ, ಹೊಸ ಸೈನಿಕರು ರೆಡಿ ಮಾಡೋದು ಮತ್ತೊಂದು ಯುದ್ಧ. ಇತಿಹಾಸದಲ್ಲಿ ನೋಡ್ಕೊಂತ ಬಂದಿವೆಲ್ಲ. ಪಾಣಿಪತ್ ಕದನ ಆಗಿರ್ಬೋದು, 108 ಕದನ ಆಗ್ಯಾವ, ಆಂಗ್ಲೋ ಮೈಸೂರು ಯುದ್ಧಗಳಾಗ್ಯಾವ, ಹೌದಾ, 108 ಯುದ್ಧಗಳು. ಇತಿಹಾಸ ಪೂರ್ತಿ ಎಲ್ಲ ತೆಗೆದು ನೋಡಿದ್ರೆ ಬರೀ ಯುದ್ಧಗಳು. ಈಗ ಈ ಯುದ್ಧಗಳು. ಹೀಗಾಗಿ ಜಗತ್ತು ಯುದ್ಧದಿಂದ ನಲಿಗೋಗ್ಬಿಟ್ಟರು. ಅದರಿಂದ ನಾವು ಹೊರಗೆ ಬರಬೇಕಪ್ಪ ಅಂತಂದ್ರೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಕೆಲಸ ಆ ಗುಣಗಳನ್ನು ನಮ್ಮಲ್ಲಿ ಬೆಳೆಸಬೇಕು, ಮಕ್ಕಳಲ್ಲಿ ಬೆಳೆಸಬೇಕು, ಇಡೀ ಪ್ರಪಂಚದಾದ್ಯಂತ ಅವು ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಕ್ಷಮಾಗುಣ, ಸಹೋದರತ್ವ, ಕ್ಷಮೆ, ಇವೆಲ್ಲ ಗುಣಗಳು ನಮ್ಮಲ್ಲಿ ಬೆಳೆದಿದ್ದೇ ಆದರೆ ಇಂತಹ ಕರಾಳ ದಿನಗಳಿಂದ ನಾವು ಹೊರಗಡೆ ಬರ್ಬೋದು, ಯುದ್ಧಗಳನ್ನು ನಿಂದಿಸ್ಬೋದು. ಇಲ್ಲಪ್ಪ ಅಂತಂದ್ರೆ ನಾವು ಇನ್ನೂ ಹೆಚ್ಚಿಗೆ ಶಾಣೆಯವ್ರು ಎಷ್ಟಾಗ್ತೀವಿ ಅಷ್ಟು ಯುದ್ಧಗಳು ಮಾಡ್ತೀವಿ. ಈಗ ಅಣುಬಾಂಬ್, ಹೈಡ್ರೋಜನ್ ಬಾಂಬ್ ಕಂಡಿಡಿದ್ರೆ ಈಗ ಅವಾಗ 45ಕ್ಕೆ ಅಣುಬಾಂಬ್ ಇತ್ತು, 1945. ಈಗೆಲ್ಲ ಹೈಡ್ರೋಜನ್ ಬಾಂಬ್, ಅದಕ್ಕಿಂತ ಪವರ್ಫುಲ್ ಬಾಂಬ್ಗಳವೆ. ಪವರ್ಫುಲ್ ಬಾಂಬ್ಗಳು, ನ್ಯೂಕ್ಲಿಯರ್ ಫಿಷನ್ನು, ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಇಂತಿಂಥ ಬಾಂಬ್ಗಳು ಕಂಡಿಡಿದಾರ. ಅದು ಬಿತ್ತಪ್ಪ ಅಂದ್ರೆ ಇಡೀ ಭೂಮಿ ಏನಾಗ್ತದೋ ದೇವರಿಗೆ ಗೊತ್ತು. ಅಂತಿಂಥ ಬಾಂಬ್ಗಳು ರೆಡಿ ಮಾಡ್ಕೊಂಡು ಕುಂತವೆ ಎಲ್ಲ ದೇಶಗಳು. ವಿಜ್ಞಾನವನ್ನು ಈ ಮಟ್ಟಕ್ಕೆ ಹಾಳು ಮಾಡಿಬಿಡ್ತಾರೆ. ಅಂದ್ರೆ ಹಂಗೂ ಯೂಸ್ ಮಾಡ್ಕೊಂಡು ಜಗತ್ತನ್ನು ಪರಿಸರಾತ್ಮಕವಾಗಿ, ನೈತಿಕಾತ್ಮಕವಾಗಿ ಹಾಳು ಮಾಡಿಬಿಡ್ತಾರೆ. ಅದರಿಂದ ನಾವು ಹೊರಗೆ ಬರಬೇಕಪ್ಪ ಅಂತಂದ್ರೆ ಈ ಎಲ್ಲ ಗುಣಗಳನ್ನು ಬೆಳೆಸ್ಕೊಳ್ಳೇಬೇಕು. 2011 ಜಪಾನ್ದಾಗ ಸುನಾಮಿ ಆಯಿತು. ಅವಾಗ ಅವರು ಮನೆಗಳು ಬಿದ್ದುವಂತ ಅವ್ರಿಗೆ ಅಂಜಿಕೆ ಆಗಲಿಲ್ಲ, ಆಸ್ತಿ ಪಾಸ್ತಿ ಇತ್ತಂತ ಅಂಜಿಕೆ ಆಗಲಿಲ್ಲ. ಅಣು ರಿಯಾಕ್ಟರ್ಗಳಿಂದ ರಾಸಾಯನಿಕ ಸೋರಿಕೆಯಲ್ಲಿ ಬಹಳಷ್ಟು ಜನ ಸತ್ತರು. ಅದು ಮೇನ್ ಅಂದ್ರೆ ಅಣು ಬಾಂಬ್ ತಯಾರು ಮಾಡ್ತಕ್ಕಂಥ ರಿಯಾಕ್ಟರ್ಗಳದ್ದು ಚಿಂತೆ ಐತೆ ಅವ್ರದ್ದು. ಆ ಸುನಾಮಿ ಬಂದಾಗ ಆ ನೀರೆಲ್ಲ ಹೋಗಿ ಆ ರಾಸಾಯನಿಕಗಳೆಲ್ಲ ಹೊರಗೆ ಬಂದು ಅದರಿಂದ ಬಹಳಷ್ಟು ಪರಿಸರ ಹಾಳಾಯಿತು. ಹೀಗಾಗಿ ಏನಪ್ಪ ಅಂತಂದ್ರೆ ಅವನ್ನು ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ರು. ಇವೆಲ್ಲವನ್ನು ನಾವು ತಡೆಗಟ್ಟಿದಾಗ ಮಾತ್ರ ವಿಜ್ಞಾನಕ್ಕೊಂದು ಅರ್ಥ ಬರ್ತದೆ. ವಿಜ್ಞಾನವನ್ನು ನಾವು ಮಾನವನ ಏಳಿಗೆಗೆ ಬಳಸಬೇಕು, ಮಾನವನ ಉದ್ಧಾರಕ್ಕಾಗಿ ಬಳಸಬೇಕು ಹೊರತು ಮಾನವನ ಸಾಯಿಸಲಕ್ಕ, ಪರಿಸರವನ್ನು ಹಾನಿ ಮಾಡೋಕ್ಕೆ ಅಲ್ಲ ಅಂತಕ್ಕಂಥದ್ದೇ ಹಿರೋಶಿಮಾ ದಿನ ನಮ್ಗೆ ಹೇಳ್ಕೊಡ್ತಕ್ಕಂಥ ಪಾಠ. ಯಾಕೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರಪ್ಪ ಅಂದ್ರೆ ಗೊತ್ತಾಗಲಿ ಜನಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಲಿ, ಮುಂದೆ ಈ ಥರ ಇಂತಹ ದಿನಗಳು ಬರಬಾರ್ದು. ಎಲ್ಲ ದಿನಗಳನ್ನು ನಾವು ಆಚರಣೆ ಮಾಡ್ತೀವಿ, ಆದರೆ ಈ ದಿನ ಎಂಥ ದಿನಪ್ಪ ಅಂದರೆ ಇಂಥ ದಿನ ಬರಬಾರ್ದು ಅಂತ ಹೇಳೋ ದಿನ ಇದು. ಎಲ್ಲ ದಿನಾಚರಣೆ ಮಾಡ್ತೀವಲ್ಲ, ಇಲ್ಲ ಇಂಥ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ವಿಜ್ಞಾನಿಗಳದು ದೊಡ್ಡ ದೊಡ್ಡ ಮಹಾತ್ಮರು ಜಯಂತಿಗಳು ಮಾಡೀವಿ. ಬಟ್ ಇಂಥ ದಿನ ಮುಂದೆ ಬರಬಾರ್ದು ಅಂಥ ಒಂದು ದಿನ ಯಾವುದಪ್ಪ ಅಂದ್ರೆ ಹಿರೋಶಿಮಾ ದಿನ. ಇದೆಲ್ಲರಿಗೂ ಕೂಡ ನಮಗೊಂದು ಪಾಠವಾಗಲಿ. ವಿಜ್ಞಾನವನ್ನು ಹೆಂಗೆ ನಾವು ಜಗತ್ತಿನ ಮುಂದೆ ಪ್ರಸ್ತುತಪಡಿಸ್ಬೇಕಂತಕ್ಕಂಥದ್ದು ನಮಗೆ ಮನವರಿಕೆ ಆಗಲಿ ಅಂತ ಹೇಳ್ತಾ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ.